With folded hands, from the bottom of my heart, I would like to ask sorry to all Indians at this moment. We, the people of Karnataka, we hang our heads in shame today. You guys have all rights to criticize our industry and makers at this point. Now I'll resume this discussion in Kannada. People who want to watch this video can stay and watch it till the end in the local language. ನಮಸ್ಕಾರ ಎಲ್ರಿಗೂ. ವಿಷಯದ ಬಗ್ಗೆ ಜಾಸ್ತಿ ಹೇಳೋದು ಬೇಕಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ರೀಸೆಂಟಾಗಿ ಒಂದು ಸಾಂಗ್ ಬಿಟ್ಟಿದ್ರು. ಇನ್ಫ್ಯಾಕ್ಟ್ ಅದ್ರದ್ದೊಂದು ಪ್ರಿವ್ಯೂ ಬಿಟ್ಟಾಗಲೇ ನನಗೆ ಗೊತ್ತಾಯಿತು ದಿಸ್ ಸಾಂಗ್ ಇಸ್ ನಾಟ್ ಮೆಂಟ್ ಫಾರ್ ಅಸ್ ಅಂತ. ಇನ್ಫ್ಯಾಕ್ಟ್ ಹುಕ್ ಲೈನ್ ಕೇಳಿದಾಗಲೇ ನನಗೆ ಕೆಟ್ಟ ಕೋಪ ಬಂದಿತ್ತು. ಸರಿ, ಏನು ಮಾಡ್ತೀರಾ, ಕನ್ನಡ ಸಿನಿಮಾ ಅಲ್ವಾ, ಸಪೋರ್ಟ್ ಮಾಡಬೇಕು, ಇಲ್ಲ ಪ್ರೊಡ್ಯೂಸರ್ಸ್ ಕಾಲ್ ಮಾಡಿ ಹೊಟ್ಟೆ ಮೇಲೆ ಹೊಡಿತಿದ್ದೀರಾ ಸರ್ ಅಂತ ಹೇಳ್ತಾರೆ. ಅಫ್ಕೋರ್ಸ್ ನಾನು ಪೇಷಂಟ್ಲಿ ವೆಯ್ಟ್ ಮಾಡಿದೆ. ಸಾಂಗ್ ರಿಲೀಸ್ ಆಯಿತು, ಸಾಂಗ್ ಕೇಳಿದೆ, ಆ್ಯಂಡ್ ಹ್ಯಾಟ್ಸ್ ಆಫ್. ವಾಟ್ ಆ ಕ್ರಿಯೇಟಿವಿಟಿ, ಮೈಂಡ್ ಬ್ಲೋಯಿಂಗ್. ಈ ಥರ ಸಾಹಿತ್ಯ ನಾನು ಲೈಫಲ್ಲೇ ನೋಡಿಲ್ಲ. ಫ್ಯಾಂಟಾಬ್ಯುಲಸ್, ವಾಟ್ ಅ ಮಾಸ್ಟರ್ ಪೀಸ್. ಎಕ್ಸ್ಟ್ರೀಮ್ಲಿ ಬೇಜಾರಾಗೋ ವಿಷಯ ಏನು ಗೊತ್ತಾ, ಈ ಒಂದು ಸಾಹಿತ್ಯನ ಬರೆದಿರೋರು ಪ್ರೇಮ್ ಸರ್. ಬೇಡುವೆನುವರವನ್ನು ಸಾಂಗ್ ಕೇಳಿದ್ದೀರಾ? ಆ ಲಿರಿಕ್ಸಲ್ಲಿ ಎಷ್ಟು ಡೆಪ್ತ್ ಇದೆ. ಇನ್ಫ್ಯಾಕ್ಟ್ ಪ್ರೇಮ್ ಸರ್ ಈ ಒಂದು ಸಿನಿಮಾ ಅನೌನ್ಸ್ ಮಾಡಿದಾಗ ನನಗೆ ಮೇಯ್ನ್ಲಿ ಖುಷಿಯಾಗಿದೆ ಏನು ಗೊತ್ತಾ, ಈಗ ಒಬ್ಬ ಲಿರಿಕ್ ರೈಟರ್ ಪ್ರೇಮ್ನ ನಾವು ಆಲ್ ಓವರ್ ಇಂಡಿಯಾ ಇಂಟ್ರಡ್ಯೂಸ್ ಮಾಡ್ಬೋದು ಅನ್ನೋ ಒಬ್ಬ ಕನ್ನಡಿಗನಿಗಾಗೋ ಹೆಮ್ಮೆ ನನಗಿತ್ತು. ಬಟ್ ಇವ್ರು ಕೊಟ್ಟಿದ್ದೇನು, ಸೆರಗ್ ಸರಿಸ್ಬೇಕಂತೆ. ನಾನು ಪ್ರೇಮ್ ಸರ್ನ ಹೆಸರು ಯೂಸ್ ಮಾಡಿಕೊಂಡು ನೆಗೆಟಿವ್ ಪಬ್ಲಿಸಿಟಿ ಮಾಡಿ ಯಾವುದೇ ರೀತಿಯಾದ ವ್ಯೂಸ್ನ ಬೆಳೆಸ್ಕೊಳಕ್ಕೆ ಬಂದಿಲ್ಲ ಇಲ್ಲಿ. ಯಾರಿಗೆ ಬರಿತಿದ್ದೀರಾ ಈ ಥರ ಲಿರಿಕ್ಸು? ಇನ್ಫ್ಯಾಕ್ಟ್ ಪ್ರೇಮ್ ಸರ್ ಒಬ್ಬರೇ ಇದ್ರಲ್ಲಿ ಫಾಲ್ಟ್ ಇಲ್ಲ. KVN ಅವ್ರು ಏನು ಮಾಡ್ತಾಯಿದ್ರು, ಧ್ರುವ ಸರ್ಜಾ ಸರ್ ಏನು ಮಾಡ್ತಾಯಿದ್ರು ಈ ವಿಷಯ ಕೇಳಿ. ಸೊ ಎಲ್ಲರೂ ಒಪ್ಪಿದ್ದಾರೆ ಈ ಒಂದು ಲಿರಿಕ್ಸ್ ಬರೆದಾಗ ಇವರು. ಸೊ ಇದೇನಾ ನಮ್ಮ ಪ್ಯಾನ್ ಇಂಡಿಯಾ ಟ್ಯಾಲೆಂಟು ಕನ್ನಡದಲ್ಲಿ? ಇದನ್ನು ತೋರ್ಸೋಕ್ಕೋಸ್ಕರ ನೀವು ಪ್ಯಾನ್ ಇಂಡಿಯಾ ಮಾಡಬೇಕಾಗಿದೆ. ಅಲ್ಲಿ ಎಸ್ ಸರ್ ನೋಡಿದ್ರೆ ಹರ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಏನಾದ್ರು ಮಾಡೋಣ ನಮ್ಮ ಕನ್ನಡ ಇಂಡಸ್ಟ್ರಿನ ಹಾಲಿವುಡ್ಗೆ ತೊಗೊಂಡೋಗೋಣ ಅಂತ ಇದ್ದರೆ ಇವರು ಕನ್ನಡ ಇಂಡಸ್ಟ್ರಿನ ಭೋಜ್ಪುರಿ ಇಂಡಸ್ಟ್ರಿಗೆ ತೊಗೊಂಡೋಗ್ತವ್ರೆ. ಏನು ಕಾಮನ್ ಸೆನ್ಸ್ ಇಲ್ವಾ ಈ ಸಾಂಗ್ಗಳನ್ನ ಬರಿಬೇಕಾರೆ? ಇಷ್ಟು ವಲ್ಗರ್ ಆಗ ಬರೆಯೋದು. ಮೊದಲೇ ನಮ್ಮ ಕಂಟ್ರಿನಲ್ಲಿ ರೇಪ್ ಕೇಸಸ್, ಆ ಕೇಸಸ್ ಅಂತ ಎಲ್ಲ ಜಾಸ್ತಿ ಆಗಿದೆ. ಜನ ಅಲ್ಲಿ ವುಮನ್ ಎಂಪವರ್ಮೆಂಟ್ ಅಂತ ಓಡಾಡ್ತಿದ್ರೆ ಎಲ್ಲ ಕಡೆ, ಇವ್ರು ನೋಡಿದ್ರೆ ಈ ಥರ ಕಿತ್ತೋಗಿರೋ ಲಿರಿಕ್ಸ್ ಬರ್ಕೊಂಡು ಕೂತಿದ್ದಾರೆ. ನನಗೆ ಗೊತ್ತು ನೆಕ್ಸ್ಟ್ ಇವರು ಒಬ್ಬೊಬ್ಬರು ಯೂಟ್ಯೂಬರ್ ಮೇಲೂ ಕೇಸ್ ಹಾಕ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತೆಲ್ಲ ಓಡಾಡ್ತಾರೆ. ಸರ್ ದಯವಿಟ್ಟು ಸರ್ ನನ್ನ ಚಾನಲ್ನ ಶಟ್ ಡೌನೇ ಮಾಡಿಸ್ಬಿಡಿ, ನನಗೇನು ತೊಂದರೆ ಇಲ್ಲ. ಹೆಂಗಿದ್ರು ಕನ್ನಡದಲ್ಲಿ ಯಾವ ಮೂವಿಗಳು ಬರ್ತಿಲ್ಲ, ನಾನೇನು ವೀಡಿಯೋಗಳು ಮಾಡೋ ಅವಶ್ಯಕತೆಯೂ ಇಲ್ಲ. ಈ ಥರ ಸಾಂಗ್ಗಳನ್ನ ಬಿಟ್ಕೊಂಡು ಹೋದರೆ ಇಂಡಸ್ಟ್ರಿ ತಾನಾಗದೇ ಯಾವತ್ತೋ ಒಂದು ದಿವಸ ಮುಚ್ಚೋಗುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ನನ್ನಂಥ ಯೂಟ್ಯೂಬರು ಈ ಯೂಟ್ಯೂಬ್ನ ನೋಡಿಕೊಂಡು ನಾನು ಜೀವನ ಮಾಡ್ತಾ ಇಲ್ಲ, ನನಗೆ ಬೇರೆ ಕೆಲಸ ಇದೆ. ಮುಂಚೆ ಎಲ್ಲ ತುಂಬ ನೋವಾಗೋದು, ಇವಾಗ ಕೋಪ ಬರೋಕ್ಕೆ ಸ್ಟಾರ್ಟ್ ಆಗಿದೆ ನನಗೆ. ಧ್ರುವ ಸರ್ಜಾ ಸರ್ ಅಷ್ಟೇ, ಏನು ಮೂವಿಗಳು ಮಾಡ್ತಾ ಇದ್ದಾರೆ. ಅದೇನದು ಡೈಲಾಗ್ ಅವತ್ತು ಸ್ಟೇಜ್ ಮೇಲೆ ಹೇಳಿದ್ದು, ಆ್ಯಂಡ್ ಡ್ಯಾನ್ಸ್ ಬೇರೆ, ಅದು ಕೂಡ ವಲ್ಗರು. ಅದು ಯಾರ ಕೈಲಿ? ಸಂಜಯ್ ದತ್ತು, ನೊರಾ ಫತೇ ಇವ್ರ ಕೈಲೆಲ್ಲ ಡ್ಯಾನ್ಸ್ ಮಾಡಿಸಿದ್ದೀರಾ. ಇದ್ರ ಇಂಪ್ಯಾಕ್ಟ್ ನಿಮ್ಗೆ ಏನು ಅಂತ ಗೊತ್ತಾ? ನೆಕ್ಸ್ಟ್ ಟೈಮು ಕನ್ನಡ ಇಂಡಸ್ಟ್ರಿಯಿಂದ ಯಾವ್ದಾದ್ರು ಡೈರೆಕ್ಟರ್ ಹೋಗಿ ಈ ಬಾಲಿವುಡ್ ಆ್ಯಕ್ಟರ್ಸ್ ಇವ್ರನ್ನೆಲ್ಲ ಕರ್ಕೊಂಬರಕ್ಕೆ ಹೋದರೆ ಸ್ಟ್ರೈಟ್ ಅವೇನೋ ಅಂತಾರೆ. ಅಲ್ಲ, ಇದೇ ಫಿಲಮಲ್ಲಿ ಪ್ರೇಮ್ ಅವರು ಶಿವನ್ ಬಗ್ಗೆ ಹಾಡು ಬರ್ತಿದ್ದಾರೆ. ಆ್ಯಂಡ್ ಈ ಥರ ಹಾಡುಗಳು ಬರೆಯೋದ್ರಿಂದ ಪ್ರಮೋಷನ್ಗಳಾಗುತ್ತೆ ಅಂತ ಅಂದ್ಕೊಳ್ತಿರಲ್ಲ. ಈ ವಿಡಿಯೋ ನೋಡ್ತೀರಾ, ನಿಮಗೆಲ್ಲ ಒಂದು ವಿಷಯನ ಸಿಂಪಲ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಪಾಸ್ಟ್ 2 ಇಯರ್ಸಿಂದ KFIನಲ್ಲಿ 3 to 4% ಅಷ್ಟೇ ಹಿಟ್ಸ್ ಕೊಡೋಕ್ಕಾಗಿರೋದು KFIಯಿಂದ. ಆ್ಯಂಡ್ KFIದು ಬಿಗ್ಗೆಸ್ಟ್ ಡೌನ್ಫಾಲ್ ಆಗಿದೆ ಇಲ್ಲಿವರೆಗೂ. ಯಾವುದೇ ಸಿನಿಮಾ ನೆಟ್ಟಿಗೆ ಓಡ್ತಿಲ್ಲ, ಬರೀ ಗಿಮಿಕ್ಸಿಂದನೇ ಓಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನೀವು ಎಷ್ಟೇ ಗಿಮಿಕ್ ಮಾಡಿದ್ರು ಕಂಟೆಂಟ್ ಚೆನ್ನಾಗಿಲ್ಲ ಅಂದರೆ ಆ ಸಿನಿಮಾ ದೇವರಾಣೆಗೂ ಓಡಲ್ಲ. ಆ್ಯಂಡ್ ಧ್ರುವ ಸರ್ಜಾ ಸರ್, ದಯವಿಟ್ಟು ನಿಮ್ಮ ಸ್ಕ್ರಿಪ್ಟ್ ಸೆಲೆಕ್ಷನ್ನು, ಕ್ಯಾರೆಕ್ಟರ್ಸು, ಈ ಥರ ಕ್ಯಾರೆಕ್ಟರ್ಗಳು ದಯವಿಟ್ಟು ಮಾಡಬೇಡಿ, ಬೇರೆ ಏನಾದ್ರು ಮಾಡಿ ಡಿಫ್ರೆಂಟಾಗಿ. ನನಗೆ ಗೊತ್ತು ಸಿನಿಮಾ ನಾನು ಇನ್ನೂ ನೋಡಿಲ್ಲ, ಆಗಲೇ ಸಿನಿಮಾನ ಜಡ್ಜ್ ಮಾಡ್ತೀಯಾನೆ ಅಂತ ಅನ್ಕೊಬೇಡಿ. ಬಟ್ ಈ ಸಿನಿಮಾದ ಫೇಟು ನನಗೆ ಆಲ್ರೆಡಿ ಕಾಣಿಸ್ತಾ ಇದೆ ಈಗ. ಬಿಗ್ಗೆಸ್ಟ್ ಪಾಸಿಟಿವ್ ಏನು ಗೊತ್ತಾ ಈ ಸಿನಿಮಾದ್ದು? ಇದು ಸದ್ಯ ಟಾಕ್ಸಿಕ್ ಮುಂಚೆ ಬರ್ತಾ ಇದೆ. ಟಾಕ್ಸಿಕ್ ಆದಮೇಲೆ ಬಂದಿದ್ರೆ ಜಾಸ್ತಿ ಅಟೆನ್ಷನ್ನು ಸಿಕ್ಕಿರೋದು ಆ್ಯಂಡ್ ರಾಂಗ್ ಫಿಲಮ್ ಹಿಟ್ ಆಗಿರೋದು. ಮತ್ತೆ ಹೇಳ್ತಾ ಇದ್ದೀನಿ, ನನಗೆ ಯಾರ ಮೇಲೂ ಕೂಡ ಗ್ರಡ್ಜ್ ಇಲ್ಲ. ನಾನು ಏನು ಸಾಧಿಸಕ್ಕೆ ಬಂದಿಲ್ಲ ಇಲ್ಲಿ. I have immense respect for what Prem sir has given to the industry. And ಇಲ್ಲಿ ನಡೆದಿರೋ ತಪ್ಪು ಗೊತ್ತಿಲ್ಲದೆ ನಡೆದಿರೋದಲ್ಲ. ಯಾಕೆ ಸರ್, ನಿಜ ಹೇಳಿ ಸರ್, ನಮ್ಮ ಇಂಡಸ್ಟ್ರಿ ಬೆಳೆಯೋದು ನಿಮ್ಗೆ ಇಷ್ಟ ಇಲ್ವಾ? ಈ ಥರ ವಿಷಯಗಳಿಗೆ ಹೈಲೈಟ್ ಆದರೆ ನಿಮಗೆ ಒಳ್ಳೇದು ಅನಿಸ್ತಿದೆ ಸರ್. ಆ್ಯಂಡ್ ಮತ್ತೆ ವಾರ್ನ್ ಮಾಡ್ತಾ ಇದ್ದೀನಿ, ಕಮೆಂಟ್ ಸೆಕ್ಷನಲ್ಲಿ ಯಾವನಾದ್ರು ಡಿಫೆಂಡ್ ಮಾಡ್ಕೊಳಕ್ಕೆ ಬಂದರೆ ಇದನ್ನು ನಾನಂತ ಅಲ್ಲ, ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋರು ತುಂಬ ಜನ ಇದ್ದಾರೆ, ಅವರೇ ನಿಮಗೆ ಒದೆಗಳು ಕೊಡ್ತಾರೆ. ನನಗೆ ಎಷ್ಟು ನಾಚಿಕೆ ಆಗ್ತಾ ಇದೆ ಅಂದರೆ ಅಲ್ಲಿ ಹಿಂದಿಯವರೆಲ್ಲ ಇದಕ್ಕೆ ರಿಯಾಕ್ಟ್ ಮಾಡಿಬಿಟ್ಟು ಬೈತಾ ಇದ್ದಾರೆ ಇಂಡಸ್ಟ್ರಿನ. ಮೊದಲೇ ಎಲ್ಲ ಕಾಯ್ತಾ ಇದ್ರು ಟಾಕ್ಸಿಕ್ ಪೋಸ್ಟ್ಪೋನ್ ಆದಮೇಲೆ ಇನ್ನೊಂದು ವಿಷಯ ಸಾಕು ಈ ಕನ್ನಡ ಇಂಡಸ್ಟ್ರಿನ ಜನ್ಮ ಜಾಲಾಡ್ಬಿಡ್ಬೇಕು ಅಂತ. ಅದೇ ಟೈಮಿಗೆ ಸರಿಯಾಗಿ ಇದನ್ನು ಬಿಟ್ಟರು ಇವರು. ನೆಕ್ಸ್ಟ್ ಟೈಮ್ ಯಾವುದೇ ಡೈರೆಕ್ಟರ್ ಆಗಿರಲಿ, ಆ್ಯಕ್ಟರ್ ಆಗಿರಲಿ, ಪ್ರೊಡ್ಯೂಸರ್ ಆಗಿರಲಿ, ಕನ್ನಡ ಸಿನಿಮಾ ನೋಡೋಕ್ಕೆ ಜನ ಬರ್ತಿಲ್ಲ ಅಂತ ದಯವಿಟ್ಟು ಹೇಳಬೇಡಿ. ನೀವು ಈ ಥರ ಮಾಡಿದ್ರೆ ಕನ್ನಡ ಆಡಿಯನ್ಸ್ ಖಂಡಿತ ಬರಲ್ಲ.
ಬರ್ಕೂಡ್ದು, ಸಪೋರ್ಟ್ ಕೂಡ ಮಾಡಬಾರ್ದು. ಪ್ರೊಡ್ಯೂಸರ್ಸ್ ಹೊಟ್ಟೆ ಮೇಲೆ ಹೊಡೆಯೋದಿರಲಿ, ನ್ಯೂ ಕಮರ್ಸ್ ಹೊಟ್ಟೆ ಮೇಲೆ ಹೊಡಿತೀರಾ ನೀವೆಲ್ಲ ಸೇರ್ಕೊಂಡು. ನಾನು ಇನ್ಮೇಲಿಂದ ಯಾವುದೇ ಕಾರಣಕ್ಕೂ ಈ ಇಂಡಸ್ಟ್ರಿನ ಡಿಫೆಂಡ್ ಮಾಡಲ್ಲ. ದಯವಿಟ್ಟು ನನಗೆ ತುಂಬಾನೇ ಬೇಜಾರಾಗಿದೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇಡ ಸರ್, ಏನು ಬೇಡ, ಏನು ಮಾಡಕ್ ಹೋಗ್ಬೇಡಿ. ಮನ್ಸಲ್ಲಿರೋದು ಹೇಳಬೇಕು ಅಂತ ಅನಿಸ್ತು, ಅಷ್ಟೇ ಹೇಳಿದೆ. ಗೊತ್ತು ಒಂದಷ್ಟು ಕಾಲ್ಗಳು ಬರ್ತವೆ, ನಮ್ಮ ಬಾಸ್ ಬಗ್ಗೆ ಹಿಂಗೆ ಮಾತಾಡಿದ್ರಿ, ನಮ್ಮ ಬಾಸ್ ಬಗ್ಗೆ ಹಂಗೆ ಮಾತಾಡಿದ್ರಿ ಅಂತ. ನಾನು ಆದಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡೋಕೆ ಟ್ರೈ ಮಾಡಿದ್ದೀನಿ, ವಿಷಯ ಏನು ಅಂತ ಹೇಳಿದ್ದೀನಿ. ಆ್ಯಂಡ್ ಅಗೇನ್, ನನ್ನ ಚಾನೆಲ್ ಮುಚ್ಚಿಸ್ತೀರಾ, ಮುಚ್ಚಿಸಿ, ನನಗೇನು ತೊಂದರೆ ಇಲ್ಲ. ಥ್ಯಾಂಕ್ ಯು.